ಓಕೆ ಸೊ ಸರಿ ಈ ಕಿಚನ್ ಬಂದ್ರೆ ಸೈಜ್ ಹೇಳಿ ಸರ್ ಕಿಚನ್ ಬಂದು ಇದು ನಿಮಗೆ 7 ಫೀಟ್ ಸರ್ ಪ್ಯಾರಲಲ್ ಕಿಚನ್ ಇದು. ಪ್ಯಾರಲಲ್ ಕಿಚನ್. ಹೌದು. ಓಕೆ ಓಕೆ ಓಕೆ. ಸೊ ಇಲ್ಲಿ ಕಲರ್ ಕಾಂಬಿನೇಷನ್ ಬಂದು ಸೀ ಬ್ಲೂ ಮತ್ತೆ ವೈಟ್ ಕಲರ್ ಸರ್. ಕಂಪ್ಲೀಟ್ ಅಕ್ರಿಲಿಕ್ ಅಲ್ಲ ಸರ್? ಕಂಪ್ಲೀಟ್ ಅಕ್ರಿಲಿಕ್ ಸರ್, ಪ್ಲಾಟಿನಮ್ ಪ್ಯಾಕೇಜ್ ಅಲ್ಲ, ಕಂಪ್ಲೀಟ್ ಅಕ್ರಿಲಿಕ್ ಇರುತ್ತೆ. ಸೊ ಅದ್ರ ಜೊತೆಗೆ 2 ಪ್ರೊಫೈಲ್ ಶಟರ್ಸ್ ಕೊಟ್ಟಿದ್ದೀವಿ ಮತ್ತೆ ಲಾಫ್ಟ್ಗೆ ಪುಷ್ ಟು ಓಪನ್ ಸಿಸ್ಟಮ್ ಕೊಟ್ಟಿದ್ದೀವಿ ಸರ್. ಕಂಪ್ಲೀಟ್ ಪುಷ್ ಟು ಓಪನ್ ಆಗಿದೆ. ಹೌದು. ಓಕೆ ಇದು ಚೆನ್ನಾಗಿದೆ ಸರ್. ಇದು ಟೀ ಹ್ಯಾಂಡಲ್ ಅಂತಾರಲ್ವಾ ಇದಕ್ಕೆ? ಹೌದು ಸರ್, ಟೀ ಹ್ಯಾಂಡಲ್. ಸೊ ಈ ತರ. ಓಕೆ ಇದು ಯಾವುದು ಅಪ್ಲಿಫ್ಟರ್? ಅದು ಎಬ್ಕೋ ಸರ್. ಎಬ್ಕೋ ಕಂಪನಿ ಅವ್ರಾ ಸರ್? ಗೋದ್ರೇಜ್ ಮಾಡಿದ್ವಿ. ಸೊ ಇದು ಚೇಂಜ್ ಮಾಡಿದ್ದೀರಾ? ಗೋದ್ರೇಜ್ ಚೆನ್ನಾಗಿ ಬರುತ್ತೆ ಸರ್. ಗೋದ್ರೇಜ್ ಚೆನ್ನಾಗಿ ಬರುತ್ತೆ ಸರ್. ಓಕೆ ಕ್ಲೋಸ್ ಮಾಡಿ ಸರ್. ಸೊ ಮತ್ತೆ ಈ ಕಡೆ ಇದು ಮತ್ತೆ ಫಸ್ಟ್ ಓಪನ್ ಸರ್. ಆಲ್ಮೋಸ್ಟ್ ಎಲ್ಲ ಕಡೆ ಫಸ್ಟ್ ಓಪನ್ ಸರ್. ಅದು ಹೆವಿ ಸರ್, ಸ್ವಲ್ಪ ಚೇಂಜ್ ಮಾಡಿದೀವಿ. ಇದಕ್ಕೆ ಮುಂಚೆ ಚಿಕ್ಕದಿತ್ತು, ಇವಾಗ ಚೇಂಜ್ ಮಾಡಿದೀವಿ. ಅದಕ್ಕೆ ಹೌದು, ಅದಕ್ಕೆ ರಪ್ ಅಂತ ಹೊಡಿತಿದೆ. ಹೌದು. ಓಕೆ ಆಮೇಲೆ ಕೆಳಗಡೆ ಬಂದ್ರೆ ಇಲ್ಲಿ ಸೊ ಕೆಳಗಡೆ ಬಂದು 2 ವಿಕರ್ ಬಾಸ್ಕೆಟ್ ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಅಲ್ಲಿ ಏನು ಬರುತ್ತೆ ಅದು 8 ಇಂಚಸ್ದು. ಓಕೆ ಅದ್ರ ಪಕ್ಕದಲ್ಲಿ ಬಂದು ಮತ್ತೆ ಪ್ರೊಫೈಲ್ ಪ್ರೊಫೈಲ್ ಹ್ಯಾಂಡಲ್ ಅಲ್ವಾ ಸರ್? ಎಲ್ಲ ಕಡೆ ಬ್ಲಾಕ್ ಕಲರ್ ಕೊಟ್ಟಿದ್ದೀವಿ. ಮತ್ತೆ ಒಂದು ಫ್ಲೋಟಿಂಗ್ ಶೆಲ್ಫ್ ಕೊಟ್ಟಿದ್ದೀವಿ. ಫ್ಲೋಟಿಂಗ್ ಕೊಟ್ಟಿದ್ದೀರಾ? ಓಕೆ ಓಪನ್ ಬೇಕಾದ್ರೆ ತೆಗೆದು ಬಿಡಬಹುದು? ತೆಗಿಬಹುದು ಸರ್. ಹೌದು. ಸೊ ದೊಡ್ಡ ಐಟಮ್ ಇಡಬೇಕು. ಟ್ಯಾಂಡಮ್ ಹಾಕಿದ್ದೀರಾ? ಮತ್ತೆ 8 ಇಂಚಸ್ ಟ್ಯಾಂಡಮ್ ಬಾಕ್ಸ್ 2. ಓಕೆ ಇದು ಎಷ್ಟು ಗ್ಯಾಲರಿ ಸರ್? ಇದು 8 ಇಂಚಸ್ ಸರ್. ಅಲ್ಲ ಇದು ಯಾವ ಕಂಪನಿ ಇದು? ಇದು ಪೆಡ್ಲರ್ ಬರುತ್ತೆ. ಪೆಡ್ಲರ್ ಕಂಪನಿ ಅವರದು. ಓಕೆ ಓಕೆ ಓಕೆನಾ? ಸೊ ಸೇಮ್ ಬೇಕು ಹೇಳಿ. ತಾಲಿ ಬೇಕಾದ್ರೆ ಹಾಕೋಬೋದಲ್ವಾ ಇದಕ್ಕೆ? ತಾಲಿ ಬೇಕು. ತಾಲಿ ಇಲ್ಲಿ ಕೊಟ್ಟಿದ್ದೀರಾ? ಹೌದು. ಇಲ್ಲಿ ಕೊಟ್ಬಿಟ್ಟಿದ್ದೀರಾ? ಬಾಸ್ಕೆಟ್ಸ್ ಕೊಟ್ಟಿದ್ದೀವಿ. ಓ ಕಾಂಬಿನೇಷನ್ ಮಾಡಿದ್ದೀರಾ? ಪ್ಲೇನ್ ತಾಲಿ ಸರ್. ಈ ಕಡೆ ಟ್ಯಾಂಡಮ್, ಈ ಕಡೆ ಮತ್ತೆ ಈ ಕಡೆ ಟ್ಯಾಂಡಮ್ ಸರ್. ಸೊ ಯೂಶುವಲಿ 4 ಟ್ಯಾಂಡಮ್ಸ್ ಬರುತ್ತೆ ಪ್ಯಾಕೇಜ್ ಅಲ್ಲಿ. ಇಲ್ಲಿ ಓಪನ್ ಮಾಡಿ ತೋರಿಸಿ ಇಲ್ಲಿ ಏನೇನು ಮಾಡಿದ್ದೀರಾ ಅಂತ. ಇಲ್ಲಿ 2 ಟ್ಯಾಂಡಮ್ ಸರ್. ಮತ್ತೆ 2 ಟ್ಯಾಂಡಮ್ ಇಲ್ಲಿ. ಹೌದು. ಸಫಿಷಿಯಂಟ್. ಇದೆಲ್ಲ ಪ್ಯಾಕೇಜ್ ಅಲ್ಲಿ ಬರುತ್ತೆ ಸರ್. ಓಕೆ ಇದನ್ನ ಪ್ಯಾರಲಲ್ ಕಿಚನ್ ಅಂತ. ಪ್ಯಾರಲಲ್ ಕಿಚನ್ ಹೌದು ಸರ್. ಮತ್ತೆ ಈ ಕಡೆಗೆ ಒಂದು ಅಡ್ಜಸ್ಟಬಲ್ ಶೆಲ್ಫು, ಕಂಪ್ಲೀಟ್ ಶೆಲ್ಫ್. ಓಕೆ ಮತ್ತೆ 2 ಡೋರ್ ಸರ್. ಇದು ನೀವು ಹಾಕೊಟ್ರಾ? ಗ್ರಾನೈಟ್ ನಮ್ದೆ, ಟೈಲ್ಸ್ ನಮ್ದೆ, ಅಂದ್ರೆ ನಮ್ಮ ಕಡೆ ಹಾಕಿರೋದು. ಹೌದು ಸರ್. ಹೌದು. ಮೇಲ್ಗಡೆ? ಸೊ ಮೇಲ್ಗಡೆ ಬಂದು 2 ಓಪನ್ ಶೆಲ್ಫ್ ಸರ್. ಈ ಕಡೆಗೆ 2 ಸರ್ಫೇಸ್ ಲೈಟ್ಸ್ ಹಾಕಿದೀವಿ. ಮತ್ತೆ ಕೆಳಗಡೆ ಬಂದು ಕಾರ್ನರ್ ಪ್ರೊಫೈಲ್ ಯೂಸ್ ಮಾಡಿದ್ದೀವಿ ಸರ್. ಕೋಲೈಟ್ ತರ ಮಾಡಿದ್ದೀರಾ? ಓಕೆ ಓಕೆ ಓಕೆ. ಮತ್ತೆ ಇಲ್ಲೊಂದು ಅಡ್ಜಸ್ಟಬಲ್ ಶೆಲ್ಫ್. ಇದು ಅಡ್ಜಸ್ಟಬಲ್ ಏನೇ ಬೇಕಾದ್ರೆ ಇಟ್ಕೋಬಹುದು, ಬೇಡ ಅಂದ್ರೆ ಓಕೆ ಒಳ್ಳೆದು ಸರ್. ಇದು ಸೇಮ್ ವೇ ಇಲ್ಲೂ ಅಷ್ಟೇ ಸರ್. ಎಲ್ಲ ಪುಷ್ ಟು ಓಪನ್ ಸರ್. ಓಕೆ ಈ ಲಾಫ್ಟ್ ಸೈಜ್ ಏನಿದೆ? ಲಾಫ್ಟ್ ಸೈಜ್ ಬಂದು 2.5 ಫೀಟ್ ಸರ್. ಇದು 2.5 ಫೀಟ್. ಹೌದು. ಓಕೆ. ಸೊ ಓಕೆ ಇದು ಕೂಡ ಫಸ್ಟ್ ಓಪನ್. ಓಕೆ ಅಲ್ಲಿ ಮೇಲ್ಗಡೆ ಅದು ಫೈರ್ ಅಲಾರ್ಮ್ ಸರ್. ಅದಕ್ಕೆ ನೀವು ಇದನ್ನ ನಾವು ಡಮ್ಮಿ ಮಾಡಿದ್ದೀವಿ. 4 ಇಂಚಸ್. ಇಲ್ಲಾಂದ್ರೆ ಟಚ್ ಆಗ್ಬಿಡುತ್ತೆ ಸರ್. ಹೌದು. ಅದಕ್ಕೆ 2 ಕಡೆ ಈಕ್ವಲ್ ಆಗಿ ಮಾಡಿದ್ದೀವಿ. ಈಕ್ವಲ್ ಆಗಿ ಮಾಡಿದ್ದೀವಿ. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಶೋರ್ ಸರ್. ಮ್ಯಾನ್ಯಲಿ ಮಾಡಿರೋದು. ಕಾರ್ನರ್ ರೌಂಡ್ ಕೊಟ್ಟಿದ್ದೀವಿ. ಮತ್ತೆ ಇಲ್ಲೂ ಚೆನ್ನಾಗಿ ಮಾಡಿದ್ವಿ. ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಸೊ ಇದನ್ನ ಪ್ಯಾನಲಿಂಗ್ ಇಲ್ಲಿ ತನಕ ಕಂಟಿನ್ಯೂ ಮಾಡಿದೆ ಸರ್. ಓಕೆ ಓಕೆ. ಈ ಕಡೆ ಬಂದ್ರೆ ಮತ್ತೆ ಬ್ರೇಕ್ಫಾಸ್ಟ್ ಕೌಂಟರ್. ಇಲ್ಲಿ ಆಲ್ರೆಡಿ ಗೋಡೆ ಇತ್ತು, ನಾವು ಅದಕ್ಕೆ ಪ್ಯಾನಲಿಂಗ್ ಮಾಡಿ ರಾಫ್ಟರ್ಸ್ ಹಾಕಿದೀವಿ. ಇದು ಯಾವ ಪ್ಯಾನಲಿಂಗ್ ಇದು? ಇದು ಗೋಡೆ PVC ರಾಫ್ಟರ್ಸ್ ಸರ್. ಫ್ಲೂಟೆಡ್ ಅಲ್ವಾ ಇದು? ಫ್ಲೂಟೆಡ್ ಹೌದು ಹೌದು. ಸಿಲ್ವರ್ ಕಲರ್ ಕೊಟ್ಟಿದ್ದೀವಿ. ಒಳಗಡೆ ಸಿಲ್ವರ್ ಕಲರ್. ಒಳಗಡೆ ಸಿಲ್ವರ್ ಕಲರ್ ಇದೆ. ಯೂಶುವಲಿ ಗೋಲ್ಡ್, ರೋಸ್ ಗೋಲ್ಡ್ ನೋಡ್ತಾರೆ, ಸಿಲ್ವರ್ ಕಲರ್ ತುಂಬಾ ರೇರ್. ಓಕೆ ಓಕೆ ಓಕೆ. ಓಕೆನಾ? ಮತ್ತೆ ಇಲ್ಲಿ ಇದೊಂದು ಓಪನ್ ಬಾಕ್ಸ್ ಕೊಟ್ಟಿದ್ದೀವಿ. ಒಳಗಡೆಗೆ ಮತ್ತೆ ಕ್ಯಾಪೆಚಿನೋ ಕಲರ್ ಕೊಟ್ಟಿದ್ದೀವಿ. ಈಚ್ ಕಡೆಗೆ ಟೀ ಕೋಟ್ ಕಲರ್ ಕೊಟ್ಟಿದ್ದೀವಿ ಸರ್. ಸೊ ಅಬ್ಸರ್ವ್ ಮಾಡೋದ್ರೆ ತುಂಬಾ ಯೂನಿಕ್ ಆಗಿದೆ. ಎಸ್ ಸರ್ ತುಂಬಾನೇ ಚೆನ್ನಾಗಿ ಬಂದಿದೆ ಇದು. ಆರ್ಟಿಫಿಕ್ಸ್ ಅಲ್ಲಿ ಇಟ್ಟಿರೋದ್ರಿಂದ ಹೌದು ಹೌದು ತುಂಬಾ ನೈಸ್ ಆಗಿ. ಅದ್ರ ಜೊತೆಗೆ ಒಂದೊಂದು ಶೆಲ್ಫಿಗೂ ಒಂದೊಂದು ಸ್ಪಾಟ್ ಲೈಟ್ ಕೊಟ್ಟಿದ್ದೀವಿ ಸರ್. ನಾವು ಸ್ಪಾಟ್ ಲೈಟ್ಸ್ ಮತ್ತೆ ಲೈಟ್ಸ್ ಹಾಕ್ದಷ್ಟೇ ನಮ್ದು ಡೆಕೋರ್ ತುಂಬಾ ಚೆನ್ನಾಗಿ ಬರುತ್ತೆ. ಹೌದು. ನಾವು ಇವಾಗ ಕಂಪ್ಲೀಟ್ ಆಗಿ ಡಿಸೈನ್ ಎಷ್ಟೇ ಚೆನ್ನಾಗಿ ಮಾಡಿದ್ರು ಅದಕ್ಕೆ ನಾವು ಡೆಕೋರೇಷನ್ ಲೈಟ್ಸ್ ಹಾಕಿದ್ರೆ ಸರ್. ಹೌದು. ಫಾರ್ ಎಕ್ಸಾಂಪಲ್ ನೋಡಿ ಇದೊಂದು 3 ಲೈಟ್ ಬಂದಿದೆ ಅಲ್ಲ? ಇದೊಂದು 3 ಲೈಟ್. ಹೌದು ಸರ್. ಇದು ಪ್ಯಾನಲಿಂಗ್ ಸುಮ್ಮನೆ ಮಾಡಿಬಿಟ್ಟಿದ್ರೆ ಇದಕ್ಕೆ ಇಷ್ಟೊಂದು ಎನ್ಹಾನ್ಸ್ ಆಗ್ತಿರ್ಲಿಲ್ಲ. ಬಟ್ ಡೆಕೋರ್ ಲೈಟ್ ಹಾಕಿದ ತಕ್ಷಣ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಸ್ಟೋನ್ ಅಲ್ಲಿ ನೀವು ಹಾಕ್ಕೊಡ್ತೀರಾ? ಹೌದು. ಗ್ರಾನೈಟ್ ನಮ್ಮ ಕಡೆನೇ ಮಾಡಿರೋದು. ಬಟ್ ಬಜೆಟ್ ಅಲ್ಲಿ ಅದಿಲ್ಲ ಸರ್, ಗ್ರಾನೈಟ್ ಇಲ್ಲ. ಸೊ ಗ್ರಾನೈಟ್ ಸಪರೇಟ್ ಇರುತ್ತೆ. ಸೊ ಇದು ಬ್ರೇಕ್ಫಾಸ್ಟ್ ಕೌಂಟರ್. ಇದು ಆಲ್ರೆಡಿ ಗೋಡೆ ಇದೆ ಅಂತ ಹೇಳಿದ್ರೆ ಗೋಡೆ ಇಲ್ಲಿದೆ. ಓಕೆ. ಸೊ ಅದ್ರ ಕೆಳಗೆ ಮತ್ತೆ ಬ್ರೇಕ್ಫಾಸ್ಟ್ ಕೌಂಟರ್, ಸ್ಟೋರೇಜ್ ಯೂನಿಟ್ ತರ ಮಾಡಿದೀವಿ. ಇಲ್ಲಿ ಅಕ್ರಾಲಿಕ್ ಕಿಚನ್ ಕೊಟ್ಟಿದ್ದೀವಿ ಸರ್. ಅಕ್ರಾಲಿಕ್ ಇದು? ಹೌದು ಸರ್. ಇದು ಕಲರ್ ಯಾವುದು ಸರ್? ಇದು ಸೀ ಬ್ಲೂ ಸರ್. ಇದು ಸೀ ಬ್ಲೂ. ಸೀ ಬ್ಲೂ ಹೈ ಗ್ಲೋಸಿನಾ? ಸರ್ ಹೌದು, ಹೈ ಗ್ಲೋಸಿ. ಅಕ್ರಾಲಿಕ್ ಹೈ ಗ್ಲೋಸಿ ಗ್ಲಾಸಿ ಮತ್ತೆ ನಿಮಗೆ ಮ್ಯಾಟು ಬರುತ್ತೆ ಸರ್. ಈಗ ರೀಸೆಂಟ್ ಆಗಿ ಅದು ಬಂದಿದೆ ಹೊಸದಾಗಿ. ಇದು ಒಳಗಡೆ ಒಂದು ಶೆಲ್ಫ್ ಕೊಟ್ಟಿದ್ದೀವಿ. ಜಿ ಪ್ರೊಫೈಲ್ ಬಂದು ಬ್ಲಾಕ್ ಕಲರ್ ಕೊಟ್ಟಿದ್ದೀವಿ. ಇನ್ನರ್ ಲ್ಯಾಮಿನೇಟ್ ಏನಿದೆಯಲ್ಲ ಸರ್ ಒಳಗೆ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಅದು ನಿಮಗೆ ಗ್ರೇ ಕಲರ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ಫ್ಯಾಬ್ರಿಕ್ ಕೊಟ್ಟಿದ್ದೀರಾ? ಫ್ಯಾಬ್ರಿಕ್ ಕೊಟ್ಟಿದ್ದೀವಿ. ಕಂಪ್ಲೀಟ್ ಆಗಿ ಫ್ಯಾಬ್ರಿಕ್ ಕೊಟ್ಟಿದ್ದೀರಾ? ಹೌದು ಸರ್, ಕಂಪ್ಲೀಟ್ ಹೌಸ್ ಫ್ಯಾಬ್ರಿಕ್ ಸರ್. ಓಕೆ ಚೆನ್ನಾಗಿದೆ ಸರ್. ಇದು ಸೂಪರ್ ಆಗಿ ಬಂದಿದೆ. ಓಕೆ ನೆಕ್ಸ್ಟ್ ಸರ್ ಕಿಚನ್ ಕಂಟಿನ್ಯೂ ಆಗುತ್ತೆ ಸರ್. ಏನು ಸೈಜ್ ಏನಿರ್ಬೋದು ಈ ಕಿಚನ್? ಸರ್ ಇದು ಆಕ್ಚುಲಿ ಹಿಂಗೆ ನಿಮಗೆ ಆಲ್ಮೋಸ್ಟ್ 8x8 ಅನ್ಕೊಳ್ಳಿ ಸರ್. 8x8 ಅಂತೂ 8x8 ಅಷ್ಟೇ ಸರ್ ಇದೆ. ಓಕೆ ಒಂದು ಕಡೆಯಿಂದ ಬಟ್ ಪ್ಲೇಸಿಂಗ್ ತುಂಬ ಚೆನ್ನಾಗಿ ಮಾಡಿದ್ರು ಕ್ಲೈಂಟು. ಸೊ ಈ ಕಡೆಗೆ ಬಂದರೆ ನಿಮಗೆ ಒಂದು ರೋಲಿಂಗ್ ಶಟರ್ ಕೊಟ್ಟಿದ್ದೀವಿ 450 mm ಚಿಕ್ಕದು.
ಸ್ಮಾಲ್ ಅಲ್ವಾ ಸರ್ ಇದು? ಹೌದು ಸರ್. ಓಕೆ ಓಕೆ. ಸೊ ಬ್ಲ್ಯಾಕ್ ಕಲರ್ ರೋಲಿಂಗ್ ಶಟರ್ ಕೊಟ್ಟಿದ್ದೀವಿ. ಮತ್ತೆ ಅದ್ರ ಪಕ್ಕದಲ್ಲಿ ಬಂದರೆ 2 ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ಅಪ್ಲಿಫ್ಟರ್ ಒಳಗಡೆ ಮತ್ತೆ ನಾವು ಪ್ರೊಫೈಲ್ ಲೈಟ್ ಹಾಕಿದ್ದೀವಿ ಸರ್. ಓಕೆ. ಗ್ಲಾಸ್ ಬಂದು ನಿಮಗೆ ಮತ್ತೆ ಬ್ಲ್ಯಾಕ್ ಟಿಂಟೆಡ್ ಕೊಟ್ಟಿದ್ದೀವಿ. ಸರಿ. ಈ ಕಡೆಗೆ ಇದು ಚಿಮ್ನಿ ಕವರ್ ಮಾಡಿರೋದು ಸರ್ 2 ಶಟರು. ಸೊ ಚಿಮ್ನಿ ಟೈಪ್ ಈ ಕಡೆ ಈ ತರ ಫ್ಲಾಟ್ ಇರೋದ್ರಿಂದ ಚಿಮ್ನಿ ಕವರ್ ಮಾಡ್ಬೋದು. ಸಪೋಸ್ ಅದೇ ಸ್ಲ್ಯಾಂಟ್ ಇತ್ತು ಅಂದ್ರೆ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಈ ಕಡೆ ಸರ್ ಈ ಕಡೆ ಬಂದು ಸ್ಪೈಸ್ ರ್ಯಾಕು. ಇದನ್ನ ನೋಡಿ ಬ್ಲ್ಯಾಕ್ ಕಲರ್ ಅಲ್ಲಿ ಮಾಡಿದ್ವಿ, ಎಲ್ಲೂ ನೋಡಿರಲ್ಲ. ಹೌದಲ್ವಾ? ಇದೊಂದು ಮಧ್ಯದಲ್ಲಿ ಬ್ಲ್ಯಾಕ್, ಮಧ್ಯದಲ್ಲಿ ಬ್ಲ್ಯಾಕ್ ಟ್ರೈ ಕಲರ್ ಸರ್. ಇವಾಗ ಕಿಚನ್ ನೀವು ಅಬ್ಸರ್ವ್ ಮಾಡಿದ್ರೆ ಸೊ ಕೆಳಗಡೆ ಲಾಫ್ಟ್ ಬಾಟಮ್ ಬಂದು ಸೀ ಬ್ಲೂ, ಮೇಲ್ಗಡೆಗೆ ವೈಟ್. ಯೂನಿಕ್ ಆಗಿ ಇದು ಬ್ಲ್ಯಾಕ್ ಕಲರ್. ಇದು ಲ್ಯಾಮಿನೇಟ್ ಅಲ್ಲಿ ಮಾಡಿದ್ವಿ, ಹ್ಯಾಂಡಲ್ ಜೊತೆ ಮ್ಯಾಚಿಂಗ್. ಮತ್ತೆ ನಿಮ್ಗೆ ಅದು ತುಂಬಾ ಆಡ್ ಆಗಿ ಕಾಣಿಸಲ್ಲ. ಇವಾಗ ನೀವು ನೋಡೋದ ಕಿಚನ್ ಇದೆ ಎಷ್ಟು ಎಲಿಗೆಂಟ್ ಆಗಿ ಕಾಣಿಸ್ತದೆ ಸರ್. ಚಿಕ್ಕ ಕಿಚನ್ ತುಂಬಾ ಚೊಕ್ಕವಾಗಿದೆ, ಸೂಪರ್ ಆಗಿದೆ, ನೀಟಾಗಿ ಚೆನ್ನಾಗಿದೆ ಇದು. ಸೊ ಸ್ಪೈಸ್ ರ್ಯಾಕ್ ನೋಡೋದಲ್ಲ ಸರ್, ಇಲ್ಲಿ ಕೆಳಗಡೆ ಪ್ರೊಫೈಲ್ ಶಟರ್, ಇದು ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ. ಮತ್ತೆ ಈ ಕಡೆಗೆ ಆಕ್ವಾಗಾರ್ಡ್ ಸರ್. ಓಕೆ, ವಾಟರ್ ಪ್ಯೂರಿಫೈಯರ್ ಸರ್. ಓಕೆ. ಸೊ ಸ್ಪೇಸ್ ಬಿಟ್ಟಿದ್ದೀವಿ. ಲಾಫ್ಟ್ ಫುಲ್ ಪುಸ್ಟ್ ಓಪನ್ ಸರ್ ಕಂಪ್ಲೀಟ್ ಆಗಿ. ಓಕೆ ಓಕೆ. ಸೊ ಫುಲ್ ಪುಸ್ಟ್ ಓಪನ್ ಕೊಟ್ಟಿದ್ದೀವಿ. ಮತ್ತೆ ಸಿಂಗಲ್ ಕಲರ್ ಕಾನ್ಸೆಪ್ಟ್. ಸಿಂಗಲ್ ಕಲರ್. ಬಾಟಮ್ ಅಲ್ಲಿ ಏನೇನು ಮಾಡಿದ್ದೀರಾ? ಬಾಟಮ್ ಅಲ್ಲಿ ಸೊ ಬಾಟಮ್ ಅಲ್ಲಿ ಈ ಕಡೆಯಿಂದ ಇದು ಸಿಂಕ್ ಏರಿಯಾ ವಿತ್ ಡಸ್ಟ್ಬಿನ್. ಹೌದು. ಓಕೆ. ಇದು ಕಾರ್ನರ್ ಸ್ಪೇಸ್ ಸರ್. ಈ ಕಡೆ ಕೊಟ್ಟಿದೆ ಕಾರ್ನರ್ ಸ್ಪೇಸ್. ಇದು ಕೂಡ ಫುಲ್ ಓಪನ್ ಕಾರ್ನರ್ ಸ್ಪೇಸ್ ಇದೆ. ಓಕೆ. ಈ ಕಡೆ ಬಂದು ಟ್ಯಾಂಡಮ್ ಬಾಕ್ಸ್ ಸರ್. ಇದು PVC ಕಟ್ಲರಿ ಅಡ್ಜಸ್ಟಬಲ್. ಓಕೆ. ಇದು ಮಿಡಲ್ ಒನ್ ಸರ್, ಚಿಕ್ಕ ಚಿಕ್ಕ ಇದು ಇಟ್ಕೊಳ್ಳೋಕೆ. ಇದು 8 ಇಂಚಸ್ ಸರ್, ದೊಡ್ಡದು ತಾಲಿ ಅಥವಾ ಮಾಮೂಲಿ ದೊಡ್ಡ ಹಾಕೋಬಹುದು. ಲಾಸ್ಟಲ್ಲಿ ಮತ್ತೆ ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದೀವಿ ಸರ್, ದೊಡ್ಡದು. ಓಕೆ. ಈ ಥರ ಮಾಡಿದ್ದೀರಾ ಅಲ್ವಾ? ಸೊ ಟ್ಯಾಂಡಮ್ ಬಾಕ್ಸು, ಬಾಸ್ಕೆಟ್ಸು ಎಲ್ಲ ಕವರ್ ಆಗಿದೆ. ಸೊ ವಿಕ್ಕರ್ ಬಾಸ್ಕೆಟ್ ಇಲ್ಲ ಹಾಕಿಲ್ಲ, ಬೇರೆ ಕಡೆ ಹಾಕಿದ್ರೆ ಡಿಫ್ರೆಂಟ್ ಆಗಿ ಮಾಡಿದ್ವಿ. ಅದನ್ನು ತೋರಿಸ್ತೀವಿ, ಬನ್ನಿ ತೋರಿಸ್ಬಿಡಿ ಸರ್. ಇಲ್ಲಿ ವಿಕ್ಕರ್ ಬಾಸ್ಕೆಟ್ಸ್ ಇದೆಯಾ? ಹೌದು ಸರ್, ವಿಕ್ಕರ್ ಬಾಸ್ಕೆಟ್ ಅನ್ನಲ್ಲ, ಅದನ್ನು ನಾವು ಡಿಫ್ರೆಂಟ್ ಆಗಿ ಇವಾಗ ಇದೆ ಸರ್. ಓಕೆ. ಏನಿದೆ ಆಕ್ಚುಲಿ? ಫಸ್ಟ್ ಇದು ಕಂಪ್ಲೀಟ್ ಆಕ್ಚುಲಿ ಇದು ಕ್ರಾಕರ್ ಯೂನಿಟ್ ಸರ್. ಓಕೆ. ಸ್ಪೇಸ್ ಅಲ್ಲಿ ಕನ್ಸ್ಟ್ರೈಂಟ್ ಇರೋದ್ರಿಂದ ಸೊ ವಿಕ್ಕರ್ ಬಾಸ್ಕೆಟ್ ಪ್ಯಾಟರ್ನ್ ನಾವು ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಏನು ಮಾಡಿದ್ದೀರಾ ತೋರಿಸಿದ್ನ? ಕಾಮನ್ ಡ್ರಾವರ್ ಮಾಡಿ ಅದಕ್ಕೆ ಜಾಲಿ ತರ ಕೊಟ್ಟಿದ್ದೀವಿ. ಅದನ್ನ ಆಕ್ಚುಲಿ ಅಲ್ಯೂಮಿನಿಯಂ ಕಲರ್ ಅಲ್ಲಿ ಇತ್ತು, ಸರಿಗೆ ಬ್ಲ್ಯಾಕ್ ಕಲರ್ ಬೇಕಿತ್ತು. ಅದನ್ನ ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿದ್ರೆ ಇದನ್ನ ಹೌದು ನಾವೇ ಪೇಂಟ್ ಮಾಡಿಸಿ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ. ಸೊ ನೋಡ್ಬೋದು ಸರ್, ಇಲ್ಲಿ ಆಲೂಗಡ್ಡೆ ತೆಗಿರಿ ಸರ್, ತೋರಿಸ್ಬಿಡೋಣ ನಮಗೆ. ಓಕೆ, ಆಲೂಗಡ್ಡೆ ಇದೆಲ್ಲ ಇಡಕ್ಕೆಲ್ಲ ಚೆನ್ನಾಗಿದೆ ಸರ್. ಓಕೆ. ಸೊ ಡಿಫ್ರೆಂಟ್ ಆಗಿದೆ. ಏರ್ ಔಟ್ ಆಗಬೇಕಲ್ವಾ? ಅದಕ್ಕೆ ಏರ್ ಔಟ್ ಆಗಬೇಕು ಸರ್. ಹೌದು ಅಷ್ಟೇ. ಸೊ ಕಾನ್ಸೆಪ್ಟ್ ಏರ್ ಔಟ್ ಆಗಬೇಕು. ಇದು ಮೇಲ್ಗಡೆ ಡ್ರಾವರ್ ಸರ್. ಓಕೆ. ಸೊ ಡ್ರಾವರ್ಸ್ ಜೊತೆಲಿ ಶೆಲ್ಫ್ಸ್. ಈ ಕಡೆ ಮೇಲೆ ಏನೇನು ಮಾಡಿ? ಸೊ ಮೇಲ್ಗಡೆ ಬಂದು ನಾವು ಇಲ್ಲಿ ವಿ ನಾಬ್ನ ಉಲ್ಟಾ ಹಾಕಿದ್ವಿ ಸರ್. ಓ, ವಿ ನಾಬ್ನ ಉಲ್ಟಾ ಹಾಕಿದ್ದೀವಿ. ಓಕೆ. ಸೊ ಮೇಲ್ಗಡೆ ಒಂದು ಸ್ಟೋರೇಜು, ಮತ್ತೆ ಇಲ್ಲೊಂದು ಓಪನ್ ಬಾಕ್ಸ್ ಸರ್, ಟೀ ಕುಡ್ ಕಲರ್ ಅಲ್ಲಿ. ಒಳಗಡೆ ನಿಮಗೆ ಪ್ರೊಫೈಲ್, ಮತ್ತೆ ಅಲ್ಲಿ ಆರ್ಟಿಫಿಷಿಯಲ್ ಇದು ಇಟ್ಕೊಂಡವ್ರೆ. ಇಲ್ಲಿ ಬ್ರಾನ್ಸ್ ಮಿರರ್, ಯೂಶಲಿ ನಾವು ಡೈಮಂಡ್ ಅಲ್ಲಿ ಮಾಡ್ತಿದ್ವಿ, ಇದನ್ನ ಡಿಫ್ರೆಂಟ್ ಆಗಿ ಮಾಡಿದ್ವಿ ಸರ್. ಬ್ರಾನ್ಸ್ ಮಿರರ್. ಓಕೆ, ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಇದೆ. ಓಕೆ. ಮತ್ತೆ ಈ ಕಡೆ ಬಂದ್ರೆ ನಿಮಗೆ ಒಂದು ಸ್ಟೋರೇಜ್ ಯೂನಿಟ್ ವಿತ್ ರೋಸ್ ಗೋಲ್ಡ್ ಪ್ರೊಫೈಲ್ ಶಟರ್ ಕೊಟ್ಟಿದೆ ಸರ್. ಇಲ್ಲಿ ರೋಸ್ ಗೋಲ್ಡ್ ಹಾಕಿದ್ದೀರಾ? ಬಿಕಾಸ್ ಈ ಕ್ರಾಕರ್ ಯೂನಿಟ್ ಇರೋದು ಕಂಪ್ಲೀಟ್ ಆಗಿ ರೋಸ್ ಗೋಲ್ಡ್ ಸೆಟಪ್. ಸೊ ಇಲ್ಲೂ ನೋಡ್ಬೋದು, ಮತ್ತೆ ಇದು ರೋಸ್ ಗೋಲ್ಡ್. ಈಗ ಕಿಚನ್ ಹೆಂಗೆ ಬ್ಲ್ಯಾಕ್ ಅಲ್ಲಿ ಮ್ಯಾಚ್ ಮಾಡಿದೀವಿ, ಇಲ್ಲಿ ರೋಸ್ ಗೋಲ್ಡ್ ಅಲ್ಲಿ ಮ್ಯಾಚ್ ಮಾಡಿದೀವಿ.